ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮ ಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಅಕ್ಷರ ಬ್ರಹ್ಮ ಯೋಗದ 14ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ, ಮೊದಲು ಶ್ಲೋಕವನ್ನು ಪಠಣ ಮಾಡೋಣ. ಸಾವಿತ್ರಿಜಿ ಹೇಳ್ತೀರಾ? ಓಕೆ ಮೇಡಮ್. ಅನನ್ಯ ಚೇತಾ ಸತತಂ ಅನನ್ಯ ಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಯುಕ್ತಸ್ಯ ಯೋಗಿನಃ. ಇದರ ಅರ್ಥ: ಎಲೈ ಅರ್ಜುನ, ಏಕಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ದೊರಕುತ್ತೇನೆ. ಇದು ಆತನ ನಿರಂತರ ಭಕ್ತಿ ಸೇವೆಯಿಂದ ಆದದ್ದು. ಇನ್ನು ಪದಶಃ ಅರ್ಥ: ಅನನ್ಯ ಚೇತ, ಮನಸ್ಸಿನ ವಿಚಲನವಿಲ್ಲದೆ, ಸತತಂ ಯಾವಾಗಲೂ, ಯಾರು, ಮಾಂ ನನ್ನನ್ನು, ಸ್ಮರತಿ ನೆನಪಿಸುತ್ತಾರೆ, ನಿತ್ಯಶಃ ನಿಯಮಿತವಾಗಿ, ತಸ್ಯ ಅವನಿಗೆ, ಅಹಂ ನಾನು, ಸುಲಭವಾಗಿ ಸಾಧಿಸಬಹುದಾದ, ಪಾರ್ಥ ಕೃತೆಯ ಮಗ ಅರ್ಜುನ, ನಿತ್ಯ ನಿರಂತರವಾಗಿ, ಯುಕ್ತಸ್ಯ ನಿಶ್ಚಿತ, ಯೋಗಿನ ಯೋಗಿಗಳ. ಧನ್ಯವಾದಗಳು ಸಾವಿತ್ರಿಜಿ. ಧನ್ಯವಾದಗಳು ಕುಸುಮಾಜಿ. ಥ್ಯಾಂಕ್ ಯು ಮೇಡಮ್. ಇದರ ವಿಶ್ಲೇಷಣೆಯನ್ನು ತಾವು ಮಾಡ್ಬಿಡ್ತೀರಾ ಸಾವಿತ್ರಿಜಿ? ಹಾ ಮೇಡಮ್, ಹೇಳ್ತೀನಿ. ಅಂದ್ರೆ ಇಲ್ಲೇ ನಾವು ಈ ಶ್ಲೋಕದಿಂದ ಅಂದ್ರೆ ಯಾವುದರಿಂದ ಪರಮಾತ್ಮನು ನಮಗೆ ಸುಲಭವಾಗಿ ಲಭ್ಯವಾಗುತ್ತಾನೆ ಅಂತ, ಅಂದ್ರೆ ಏನು ಮಾಡಿದರೆ ನಾವು ಸುಲಭವಾಗಿ ಪರಮಾತ್ಮನನ್ನು ಕಂಡುಕೊಳ್ಳಬಹುದು ಅಥವಾ ಪರಮಾತ್ಮನನ್ನು ನಾವು ಪಡೆಯಬಹುದು ಅಂತ. ಅಂದ್ರೆ ಇಲ್ಲೇ ನಮ್ಮ ಮನಸ್ಸನ್ನು ನಾವು ಕೇಂದ್ರೀಕರಿಸ್ಬೇಕು ಅಂತ. ಅಂದ್ರೆ ನಮ್ಮ ಮನಸ್ಸು ಯಾವಾಗಲೂ ಹೊರಗಡೆನೆ ಹೋಗ್ತಾ ಇರುತ್ತೆ, ಅಂದ್ರೆ ಅದು ಬೇರೆ ಕಡೆ ಹೋಗದೆ. ಅಂದ್ರೆ ಇಲ್ಲಿ ಭಗವಂತ ಕೃಷ್ಣ ಭಗವಂತ ಅರ್ಜುನನಿಗೆ ಹೇಳ್ತಾನೆ, ಅಂದ್ರೆ ಭಗವಂತನನ್ನು ಅಂದ್ರೆ ನನ್ನನ್ನು ಪಡೆಯಬೇಕಾದ್ರೆ ನೀನು ಏನ್ ಮಾಡ್ಬೇಕು ಅಂತ, ಅಥವಾ ಹೇಗೆ ನೀವು ನನ್ನನ್ನು ಪಡೆಯಬೇಕು ಅನ್ನೋದನ್ನು ಹೇಳ್ತಾನೆ. ಅಂದ್ರೆ ನಿಮ್ಮ ಮನಸ್ಸು ಬೇರೆ ಕಡೆ ಹೋಗದೆ ಅಥವಾ ನಿಮ್ಮ ಮನಸ್ಸು ಹೊರಗಡೆ ಹುಡುಕದೆ ನಿತ್ಯವೂ ನನ್ನನ್ನು ಸ್ಮರಿಸು ಅಂತ ಹೇಳ್ತಾನೆ. ಯಾರು ನನ್ನನ್ನು ನಿತ್ಯವೂ ಸ್ಮರಿಸುತ್ತಾನೋ ಅಥವಾ ಸತತವಾಗಿ ನನ್ನ ಧ್ಯಾನದಲ್ಲಿ ಯಾರು ಇರ್ತಾರೋ ಅಂಥವರಿಗೆ ನಾನು ಸುಲಭವಾಗಿ ಸಿಗುತ್ತೇನೆ ಅಂತ. ನನ್ನನ್ನು ಸತತವಾಗಿ ನೆನೆಸುವವರಿಗೆ ಅಥವಾ ಅವರ ಮನಸ್ಸನ್ನು ಸತತವಾಗಿ ನನ್ನಲ್ಲಿ ಕೇಂದ್ರೀಕರಿಸಿ ನನ್ನ ಧ್ಯಾನ ಮಾಡುವವರಿಗೆ ನಾನು ಸುಲಭವಾಗಿ ಸಿಗುತ್ತೇನೆ ಅಂತ. ಅಂದ್ರೆ ಇಲ್ಲಿ ಮನಸ್ಸು ಭಗವಂತನನ್ನು ಬಿಟ್ಟು ಬೇರೆ ಕಡೆ ಹೋಗಬಾರದು ಅಂತ. ಆದ್ರೆ ಅದು ಅಷ್ಟೊಂದು ಸುಲಭ ಅಲ್ಲ. ಆದ್ರೂ ಅದನ್ನು ಸುಲಭವಾಗಬೇಕು ಅಂದ್ರೆ ನಮಗೆ ಭಗವಂತ ಮಾತ್ರ ಶಾಶ್ವತ, ಉಳಿದೆಲ್ಲವೂ ಅಶಾಶ್ವತ ಎಂಬುವಂತ ಜ್ಞಾನವನ್ನು ನಾವು ಪಡೆದಾಗ ಮಾತ್ರ ಇದು ಸುಲಭ. ಜ್ಞಾನವಿಲ್ಲದೆ ನಾವು ಭಗವಂತನನ್ನು ಪಡೆಯಲು ಸಾಧ್ಯವಿಲ್ಲ ಅಂತ. ಮನಸ್ಸು ಅನನ್ಯವಾಗಿರಬೇಕು, ಅಂದ್ರೆ ಏಕಾಗ್ರತೆಯಿಂದ ಕೂಡಿರಬೇಕು. ಅದು ಭಗವಂತ ಶಾಂತ ಸ್ವರೂಪ ಮತ್ತು ಅವನು ಶಾಶ್ವತವಾದವನು, ಪ್ರೇಮ ಸ್ವರೂಪ. ಅವನು ಮಾತ್ರ ಉಳಿದೆಲ್ಲವೂ ಮಿಥ್ಯ, ಅವನೊಬ್ಬನೇ ಸತ್ಯ ಅಂತ ತಿಳಿದಾಗ ಮಾತ್ರ, ಅಂದ್ರೆ ನಾವು ಅದನ್ನು ಅರಿತಾಗ ಆ ವಿಷಯ ಅತಿ ಆನಂದಮಯವಾದದ್ದು ಮತ್ತು ಭಗವಂತನ ಸ್ಮರಣೆಯಲ್ಲಿ ನಾವು ಆನಂದವನ್ನು ಕಾಣ್ಕೊಳ್ಬೇಕು ಅಂತ ಅವನನ್ನು ಹುಡುಕಲು ನಾವು ಏನ್ ಮಾಡ್ತೀವಿ, ಬೇರೆ ಕಡೆ ಹೋಗ್ತೀವಿ. ಅಂದ್ರೆ ನನ್ನನ್ನು ಹುಡುಕ್ಬೇಕಾದ್ರೆ ನೀನು ಎಲ್ಲೂ ಮನೆ ಬಿಟ್ಟು ಬೇರೆ ಕಡೆ ಹೊರಗೆ ಹೋಗ್ಬೇಕಾಗಿಲ್ಲ, ಅಥವಾ ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ, ನಿಮ್ಮ ಸಂಸಾರವನ್ನು ಬಿಟ್ಟು ಹೋಗಿ ಸನ್ಯಾಸಿ ಆಗ್ಬೇಕಾಗಿಲ್ಲ.
ಅವನನ್ನು ನಾನು ನಿನ್ನಲ್ಲಿಯೇ ಇರುವೆ, ಅದನ್ನು ನೀನು ಕಂಡುಕೊಂಡು ಜ್ಞಾನದ ಮುಖಾಂತರ ನೀನು ನನ್ನನ್ನು ಮೊದಲು ಅರಿತುಕೋ, ಆಮೇಲೆ ನನ್ನನ್ನು ಸ್ಮರಿಸು, ಆಮೇಲೆ ನೀನು ಜ್ಞಾನದಿಂದ ನೀನು ನನ್ನನ್ನು ಮಾತ್ರ ಕಂಡುಕೊಳ್ಳುವೆ. ಇದು ನನ್ನ ಆಶ್ವಾಸನೆ ಎಂದು ಭಗವಂತ ಹೇಳ್ತಾನೆ. ಅಂದ್ರೆ ಹೀಗೆ ನೀನು ನನ್ನನ್ನು ಸುಲಭವಾಗಿ ಪಡೆಯಬಹುದು. ಇದೇ ನಿಜವಾದ ಯೋಗಿಯ ಅಥವಾ ಆ ಹೀಗೆ ಭಗವಂತನನ್ನು ಪಡೆದವನೇ ನಿಜವಾದ ಯೋಗಿ ಅಂತ ಹೇಳ್ತಾನೆ. ಅಂದ್ರೆ ಇದನ್ನ ನಮ್ಮ ನಿಜ ಜೀವನದಲ್ಲಿ ಫಾರ್ ಎಕ್ಸಾಂಪಲ್ ಕೊಡ್ಬೋದು ಅಂತಂದ್ರೆ, ಈಗ ನಾವು ಯಾವುದೇ ಕೆಲಸ ಮಾಡ್ತಿರ್ತೀವಲ್ಲ, ನಾವು ಯಾವುದೇ ಕೆಲಸ ಮಾಡುವಾಗ ಎಷ್ಟು ಮಗ್ನರಾಗಿ ಮಾಡ್ತೀವಿಯೋ ಅಥವಾ ಅದರಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಾವು ಯಾವುದೇ ಕೆಲಸ ಮಾಡ್ಲಿ, ಆ ಕೆಲಸ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ. ಆದ್ರೆ ಅದೇ ನಾವು ಅದರಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸದೆ ಬೇರೆ ಎಲ್ಲೋ ಕಡೆ ಮನಸ್ಸು, ನಾವು ಕೆಲಸ ಮಾಡ್ತಿರೋದು ಒಂದ್ ಕಡೆ, ನಮ್ಮ ಮನಸ್ಸು ಬೇರೆ ಕಡೆ ಇದ್ದಾಗ ಆ ಕೆಲಸ ಸರಿಯಾಗಿ ಯಶಸ್ವಿ ಆಗುವುದಿಲ್ಲ ಅಂತ. ಅದೇ ರೀತಿ ಈಗ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಸ್ಟೂಡೆಂಟ್ಸ್, ಅವನು ಒಂದು ವರ್ಷವಿಡೀ ಪೂರ್ತಿಯಾಗಿ ಅಭ್ಯಾಸ ಮಾಡಿ ಅವನು ಕೊನೆಗೆ ಎಕ್ಸಾಮ್ ಬರೀತಾನೆ. ಆದ್ರೆ ಅವನು ವರ್ಷವಿಡೀ ಅಭ್ಯಾಸ ಮಾಡ್ಬೇಕಾದ್ರೆ ಅವನು ಅದರಲ್ಲಿ ಮಗ್ನನಾಗಿ, ಅದರಲ್ಲಿ ತಲ್ಲೀನನಾಗಿ, ತಾನು ಏನನ್ನು ಅರ್ಥ ಮಾಡಿಕೊಂಡಿರ್ತಾನೋ ಅದನ್ನು ಅವನು ಮನನ ನಿಧಿಧ್ಯಾಸ ಮಾಡಿ ಅವನು ಸರಿಯಾಗಿ ಅರ್ಥೈಸಿಕೊಂಡು ಅವನು ಪರೀಕ್ಷೆ ಬರೆದ್ರೆ ಅವನು ಸಂಪೂರ್ಣನಾಗಿ ಯಶಸ್ವಿಗೊಳ್ತಾನೆ. ಅದೇ ರೀತಿ ನಾವು ಕೂಡ ನಾವು ಪಡೆದಂತ ಜ್ಞಾನವನ್ನು ಅದನ್ನು ಸತತವಾಗಿ ಮನನ ನಿಧಿಧ್ಯಾಸದಿಂದ ನಾವು ಅದನ್ನು ಅರ್ಥೈಸಿಕೊಂಡು ಅದರಂತೆ ನಡೆದಾಗ ಮಾತ್ರ ಇಲ್ಲಿ ಅವನನ್ನು ಅಥವಾ ಭಗವಂತನನ್ನು ಪಡೆಯಲು ಸುಲಭ ಅಂತ ನನ್ನ ಅರ್ಥ. ಧನ್ಯವಾದಗಳು ಸಾವಿತ್ರಿಜಿ. ಕುಸುಮಾಜಿ, ಥ್ಯಾಂಕ್ ಯು. ತಾವು ಹೇಳ್ತೀರಾ? ಯಾವ ಯೋಚನೆಯೂ ಇಲ್ಲದೆ ದೇವ್ರನ್ನೇ ನೆನ್ಸ್ಕೊಂಡು ಒಂದು ಕೆಲಸ ಮಾಡಿದ್ರೆ ದೇವ್ರು ನಮ್ಗೆ ಸಹಾಯ ಮಾಡ್ತಾನೆ ಅನ್ಕೊಂಡಿದ್ದೀನಮ್ಮ. ಅಷ್ಟೇಮ್ಮ. ಧನ್ಯವಾದಗಳು ಕುಸುಮಾಜಿ. ಅನನ್ಯ ಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಭಗವದ್ಗೀತೆಯಲ್ಲಿ ನಾವು ಇದುವರೆಗೂ ನೋಡಿರೋದು ಅನೇಕ ರೀತಿಯಲ್ಲಿ ನಾವು ಭಗವಂತನನ್ನ ಪಡಿಬಹುದು ಅಂತ. ಅದರಲ್ಲಿ ಭಕ್ತಿಗೆ ಹೆಚ್ಚು ಒತ್ತನ್ನು ಕೊಟ್ಟಿರುವುದನ್ನ ನೋಡಿದ್ದೀವಿ. ಅಂದ್ರೆ ಭಕ್ತಿ ಪರಾಕಷ್ಟೆಗೂ ಹೋದಾಗ ಆ ವ್ಯಕ್ತಿ ಭಗವಂತನೇ ಆಗೋಗ್ತಾನೆ, ಭಗವಂತನಲ್ಲಿ ಸಾಯುಜ್ಯತೆಯನ್ನ ಪಡಿತಾನೆ. ಆ ಪಡೆಯೋದು ಎಲ್ಲ ಮಾರ್ಗಗಳಿಗಿಂತ ಈ ಭಕ್ತಿ ಮಾರ್ಗವೇ ಸುಲಭ ಅನ್ನೋದಾಗಿ ಶ್ರೀಕೃಷ್ಣ ಭರವಸೆಯನ್ನ ಕೊಡ್ತಾ ಇದ್ದಾನೆ ಇಲ್ಲಿ ಒಂದು ಶ್ಲೋಕದ ಮೂಲಕ. ಆದ್ರೆ ಹೇಗಿರ್ಬೇಕು ಆ ಭಕ್ತಿ? ಅನನ್ಯವಾಗಿರ್ಬೇಕು. ಸೆಕೆಂಡ್ ಥಾಟ್ ಅನ್ನೋದು ಇರಬಾರ್ದು. ಇಲ್ಲ, ನಾನು ಪಡಿತೀನಿ ಅನ್ನೋ ಒಂದು ವಿಶ್ವಾಸ ಇರ್ಬೇಕು, ಆ ಶ್ರದ್ಧೆ ಇರ್ಬೇಕು. ಆಗ ಆ ಭಕ್ತಿ ಬೇರೆ ಎರಡನೇ ಚಿಂತನೆ ಇಲ್ಲದೆ ನಾನು ಭಗವಂತನನ್ನ ನಾನು ಪಡಿತೀನಿ, ನಾನು ಭಗವಂತನಲ್ಲಿ ಸಾಯುಜ್ಯತೆಯನ್ನು ಪಡಿತೀನಿ ಅನ್ನುವ ದೃಢವಾದ ನಿಶ್ಚಲವಾದ ಒಂದು ವಿಶ್ವಾಸದಲ್ಲಿ ಅವನು ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ, ಅಂದ್ರೆ ಭಗವಂತನನ್ನ ಈ ಭಕ್ತಿಯಲ್ಲಿ ನವವಿಧ ಭಕ್ತಿ, ನವವಿಧದಲ್ಲಿ ಭಕ್ತಿಯನ್ನ ಮಾಡಬಹುದು. ಅದರಲ್ಲಿ ಯಾವ್ದಾದ್ರು ಒಂದು ಭಾವದಲ್ಲಿ ಭಗವಂತನನ್ನ ನಾವು ಸ್ಮರಣೆ ಮಾಡಿದಾಗ ಆ ಭಗವಂತನ ಪಡೆಯೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಹೇಗೆ ಒಂದು ನಾವು ಯಾವ್ದನ್ನ ಚಿಂತೆ ಮಾಡ್ತಾ ಇರ್ತೀವೋ ಅದೇ ಆಗೋಗ್ತೀವಿ. ಅದನ್ನ ಒಂದು ಕೀಟ ಭ್ರಮರ ಅದರಲ್ಲೂ ಸಹ ಈ ಆಧ್ಯಾತ್ಮದಲ್ಲಿ ಹೇಳ್ತಾರೆ, ಒಂದು ಕೀಟ ಅದು ಭಯ ಪಟ್ಕೊಂಡು ಅದು ಭ್ರಮರವಾಗಿ ಹೋಗ್ಬಿಡುತ್ತೆ ಅಂತ, ಅದು ಚಿಂತನೆ ಮಾಡ್ತಾ 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 ಅದೇ ಆಗೋಗ್ಬಿಡುತ್ತೆ. ಹಾಗೆ ಭಗವಂತನನ್ನ ಚಿಂತನೆ ಮಾಡ್ತಾ 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 ಭಗವಂತನಲ್ಲೇ ಸೇರ್ ಹೋಗ್ತೀವಿ.
ಈ ಚಿತ್ರದಲ್ಲೂ ಸಹ ಏನು ನಾವು ಹಾಕ್ತಿವೋ ಅದೇ ಹೊರಗಡೆ ಬರುತ್ತೆ. ಏನು ನಾವು ತುಂಬಿಸ್ಕೊಳ್ತೀವೋ, ನಾವು ಭಗವಂತನ ಧ್ಯಾನ ಮಾಡಿ 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 ತುಂಬಿಸ್ಕೊಳ್ತಾ ಹೋಗ್ತಾರೆ, ಅದೇ ಪ್ರಕಟವಾಗಿ ಬರುತ್ತೆ. ಆ ಭಗವಂತನೇ ನಮ್ಮಲ್ಲಿ ಪ್ರಕಟಗೊಳ್ತಾನೆ ಅನ್ನೋದನ್ನು ಸಹ ತೋರಿಸಿದ್ದಾರೆ. ಮತ್ತೆ ಹೀಗೆ ಎಲ್ಲರಿಗೂ, ಸಾಮಾನ್ಯ ಜನಕ್ಕೂ ಲಭ್ಯ ಅಂತ ಹೇಳುವುದಕ್ಕೆ ಈ ವಾಲ್ಮೀಕಿ ಮಹರ್ಷಿಗಳನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಅದೆಲ್ಲ ನಮ್ಗೆ ಅನುಮಾನ ಬಂದಾಗ ಸಾಧ್ಯ ಇಲ್ಲ. ಅನನ್ಯವಾಗಿ ಚಿಂತನೆ ಮಾಡ್ಬೇಕು. ಅನನ್ಯವಾಗಿ ಭಗವಂತನನ್ನೇ ನಾನು ಹೊಂದ್ತೀನಿ ಅಂತ ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು. ಆಗ ಭಗವಂತ ಲಭ್ಯ ಅಂತ ಈ ಶ್ಲೋಕದ ಹತ್ರ ಹೇಳಿದ್ದಾರೆ. ಸರ್, ತಾವು ಇದರ ವಿಶ್ಲೇಷಣೆ ಸವಿವರವಾಗಿ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಅಮ್ಮ ಒಂದು ಉದಾಹರಣೆ ಕೊಟ್ರು. ಏನನ್ನ ನಾವು ಹೊರ ತರ್ತೀವಿ, ಏನ್ ನಮ್ಮಲ್ಲಿರುತ್ತೆ ಅಲ್ವಾ? ಒಂದು ಸಣ್ಣ ಉದಾಹರಣೆ. ಈಗ ನೀವು ರೋಡಲ್ಲಿ ನಡೀತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಯಾರೋ ನಿಮ್ಮ ಹತ್ರ ಬಂದು ಭಿಕ್ಷೆ ಕೇಳ್ತಾರೆ, ನೀವು ಜೇಬಿಗೆ ಕೈ ಹಾಕ್ತೀರಾ ಅವ್ರಿಗೆ ಏನೋ ಕೊಡೋಣ ಅಂತ. ನೀವು ಜೇಬಿಂದ ಕೈನ ಹೊರಗಡೆ ತೆಗೆದಾಗ ನಿಮ್ಮ ಕೈನಲ್ಲಿ ಏನಿರುತ್ತೆ? ನೀವು ಜೇಬ್ನಲ್ಲಿ ಏನು ಇಟ್ಟಿರ್ತೀರಾ ಅದು ಹೊರಗಡೆ ಬರುತ್ತೆ ಅಲ್ವಾ? ನೀವೇನಾದ್ರೂ ಕಾಗದ ಆ ಥರದ್ದೇನಾದ್ರೂ ಸಿಪ್ಪೆ ಇಟ್ಟಿದ್ರೆ ಅದು ಹೊರಗಡೆ ಬರುತ್ತೆ. ನೀವು ದುಡ್ಡು ಇಟ್ಟಿದ್ರೆ ದುಡ್ಡು ಹೊರಗಡೆ ಬರುತ್ತೆ. ಹಾಗಾಗಿ ನಾವು ಜೀವನದಲ್ಲಿ ಇನ್ನೊಬ್ಬರಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ? ನಮ್ಮಲ್ಲಿ ಏನಿದೆ, ಈ ಜೇಬ್ನಲ್ಲಿ ಏನಿದೆ ಅದನ್ನ ತಾನೇ ಕೊಡ್ಲಿಕ್ಕೆ ಸಾಧ್ಯ ಭಿಕ್ಷುಕ ಬಂದಾಗ. ಅದೇ ರೀತಿ ಏನನ್ನ ನಾವು ಹೊರಗಡೆ ತರಬಹುದು ಜೀವನದಲ್ಲಿ? ಏನ್ ನಮ್ಮ ಮನಸ್ಸಿನಲ್ಲಿದೆ ಅದನ್ನ ಮಾತ್ರ ಹೊರಗಡೆ ತರಬಹುದು. ಈಗ ಯಾರಾದ್ರೂ ಬಂದು ನಿಮಗೆ, ನೀವು ಒಂದು ಫ್ರೆಂಚ್ ಹಾಡನ್ನ ಹೇಳಿ ಅಂತ ಕೇಳಿದ್ರೆ ಹೇಳಲಿಕ್ಕಾಗತ್ತಾ? ಇಲ್ಲ. ಯಾಕೆ? ನೀವು ಕಲ್ತಿಲ್ದೇ ಇರಬಹುದು. ಅದೇ ಯಾರಾದ್ರೂ ಬಂದು ಒಂದು ಕನ್ನಡದ್ದು ಜಾನಪದ ಗೀತೆ ಏನಾದ್ರೂ ಹೇಳಿ ಅಂತಂದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ ಬಹಳ ಸುಲಭವಾಗಿ ನೀವು ಅದನ್ನ ಹೇಳ್ತೀರಾ. ಯಾಕೆ? ಅದು ನಿಮ್ಮ ಮನಸ್ಸಿನಲ್ಲಿ ನೀವು ಹಾಕೊಂಡಿದ್ದೀರಾ. ಹೀಗೆ ಯಾವುದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತೇವೆ ಅದ್ರ ಮೂಲಕ ನಮಗೆ ಜೀವನದಲ್ಲಿ ಬೇರೆ ಬೇರೆ ರೀತಿಯ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಅದೇ ರೀತಿ ಮನಸ್ಸಿನಲ್ಲಿ ನಾನು ಯಾವ ವಿಷಯವನ್ನ ಇಟ್ಕೊಂಡು ನಾನು ಎಲ್ಲ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ನಮಗೆ ತೋರಿಸ್ತಾ ಇದ್ದಾರೆ. ಯಾವುದರ ಮೂಲಕ ನನಗೆ ಆ ದೈವತ್ವದ ಅರಿವು? ಏನು ದೈವತ್ವ ಅಂದ್ರೆ? ನಾವು ಬೇಕಾದಷ್ಟು ಈ ಮೂವೀಸು, ಚಿತ್ರ ಅಥವಾ ಕತೆಗಳು ಅದನ್ನೆಲ್ಲ ಓದಿ ಬೇರೆ ಬೇರೆ ಕಲ್ಪನೆ ಮಾಡ್ಕೊಂಡಿರೋ ಸಾಧ್ಯತೆ ಇರುತ್ತೆ. ಆ ಮೂವಿನೆಲ್ಲ ತೋರಿಸ್ತಾರೆ, ಯಾರೋ ಒಬ್ರು ತಪಸ್ ಮಾಡ್ತಾ ಇರ್ತಾರೆ, ಅವಾಗ ಟಣ್ಣಂತ ದೇವರು ಪ್ರತ್ಯಕ್ಷ ಆಗ್ತಾರೆ, ಏನ್ ಬೇಕು ನಿನಗೆ ಅಂತ ಕೇಳ್ತಾರೆ. ಈ ರೀತಿ ಎಲ್ಲ ನಮ್ಮ ಮನಸ್ಸಿನಲ್ಲಿ ಊಹೆ ಎಲ್ಲ ಇರುತ್ತೆ. ಏನು ದೈವತ್ವ ಅಂದ್ರೆ? ಈಗ ಒಂದು ಸುಲಭವಾಗಿರೋ ರೀತಿನಲ್ಲಿ ನೋಡೋಣ. ನಿಮಗೆ ತುಂಬಾ ದಾಹ ಆಗಿದೆ ಅಂತ ಅನ್ಕೊಳ್ಳಿ. ಎಷ್ಟು ದಾಹ ಅಂತಂದ್ರೆ ನಿಮಗೆ ಅಯ್ಯೋ ಜೀವ ಹೊರಟೋಗ್ಬಿಡುತ್ತೆ ಅನ್ನೋ ರೀತಿ, ತುಂಬಾ ಉರಿ ಬಿಸಿಲು ದಾಹ. ಆ ರೀತಿನಲ್ಲಿದ್ದಾಗ ಯಾರಾದ್ರೂ ಬಂದು ನಿಮಗೆ ಒಂದು ಸ್ವಲ್ಪ ನೀರೋ ತಣ್ಣಗಿರೋ ಏನೋ ಒಂದನ್ನು ಕೊಟ್ಟಾಗ ನಿಮ್ಗೆ ಹೇಗನ್ಸುತ್ತೆ? ಆ ಹೋಗಿದ್ದ ಜೀವ ವಾಪಸ್ ಬಂತು ಅಂತ ಅನ್ಸಲ್ವಾ? ಆವಾಗ ನಿಮ್ಮ ಮನಸ್ಸಿನಲ್ಲಿ ತಾನೇ ತಾನಾಗಿ ಏನು ಅನ್ಸುತ್ತೆ ಆ ಕೊಟ್ಟವ್ರ ಬಗ್ಗೆ? ಬಾ, ನೀವು ದೇವ್ರ ಥರ ಬಂದ್ರಿ, ನನಗೆ ನಿಮಗೆ ಬಹಳ ಒಳ್ಳೇದಾಗ್ಲಿ ಅಂತ ತಾನೇ ತಾನಾಗಿ ನಿಮ್ಮ ಹೃದಯದಿಂದ ಬರುತ್ತೆ ಅಲ್ವಾ? ಇನ್ನ ಆ ಏನೋ ನೀರೋ ಆ ಜ್ಯೂಸೋ ಏನೋ ಸೇವನೆ ಮಾಡಿದ್ರಲ್ಲ ಅದ್ರ ಬಗ್ಗೆ ನಿಮಗೆ ಆವಾಗ ಏನನ್ಸುತ್ತೆ? ಆ ಜೀವನದಲ್ಲಿ ಎಂತ ಅದ್ಭುತವಾದ ಇದು ಕೊಡುಗೆ ಅಂತ ಅನ್ಸುತ್ತೆ ಅಲ್ವಾ? ಅದನ್ನ ಏನಂತ ಕರಿತೀರಿ ನೀವು? ಆ ನೀರನ್ನ ನೀವು ಬೇಕಂದ್ರೆ ಕಣ್ಣು ಗೊತ್ಕೊಂಡು ಅಯ್ಯೋ ಇದರಿಂದ ನನ್ನ ಜೀವನ ಉಳಿತಾ ಇದೆ ಅನ್ನೋ ರೀತಿಯಲ್ಲಿ ನಿಮ್ಗೆ ಭಾವನೆ ಬರುತ್ತೆ ಅಲ್ವಾ? ಅಂದ್ರೆ ಯಾವುದರ ಮೂಲಕ ನಮಗೆ ಈ ಒಂದು ಕ್ಷಣದಲ್ಲಿ ಒಂದು ಸಂಪೂರ್ಣತೆಯ ಅನುಭವ ಆಗುತ್ತೆ
ಅದನ್ನೇ ದೇವರು ಅಲ್ವಾ. ಈಗ ನಿಮ್ಮ ಮನಸ್ಸಿನಲ್ಲಿ ಗಲಭೆ, ಕೋಲಾಹಲ, ಭಯ ಇದೆಲ್ಲ ಇದ್ದಾಗ ಅಯ್ಯೋ ಅಂತ ಅನಿಸ್ತಾ ಇರುತ್ತೆ. ಅದೇ ಈಗ ಒಂದು ಉದಾಹರಣೆ ತಗೊಳ್ಳೋಣ. ನೀವು ರಾತ್ರಿ ಮಧ್ಯರಾತ್ರಿ ನಡೀತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಎಲ್ಲೋ ಅವತ್ತು ನೀವು ಬಂದ್ರಿ, ಯಾವುದೋ ಬಸ್ ಸ್ಟ್ಯಾಂಡಲ್ಲಿ ಅದು ನಿಲ್ಲಿಸ್ಬಿಟ್ಟ, ಅಲ್ಲಿಂದ ನಿಮ್ಮ ಮನೆಗೆ ನಡಿಬೇಕು, ಆಟೋ ಇಲ್ಲ, ನೀವು ಫೋನ್ ಮಾಡ್ತಾ ಇದ್ದೀರಾ, ಯಾರೂ ಬರ್ತಾ ಇಲ್ಲ, ಮಧ್ಯರಾತ್ರಿ ಎಲ್ಲ ಬೀದಿ ಇಲ್ಲ, ಲ್ಯಾಂಪ್ ಸಹ ಇಲ್ಲ, ನಡ್ಕೊಂಡು ಬರ್ತಾ ಇದ್ದೀರಾ, ಅಲ್ಲೆಲ್ಲೋ ದೂರದಲ್ಲಿ ಸ್ವಲ್ಪ ಬೌ 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 ಅಂತ ಕೇಳಿಸ್ತಾ ಇದೆ, ಯಾರೋ ಜಗಳ ಆಡ್ತಿರೋದು ಕೇಳಿಸ್ತಾ ಇದೆ, ಮನಸ್ಸಿನಲ್ಲಿ ಸ್ವಲ್ಪ ಆತಂಕ ಸೃಷ್ಟಿಯಾಗತ್ತೆ ಅಲ್ವಾ. ಯಾವಾಗ ಆತಂಕ ನಿವಾರಣೆ ಆಗತ್ತೆ? ನೀವು ನಡ್ಕೊಂಡು ಏನೋ ಹಾಗೋ ಹೀಗೋ ನಡ್ಕೊಂಡು ನಿಮ್ಮ ಮನೆ ಅಂತ ಸೇರಿ ನಿಮ್ಮ ಮನೆ ಒಳಗಡೆ ಹೋಗಿ ಬಾಗಿಲು ಹಾಕೊಂಡಾಗ ನಿಮ್ಗೆ ಏನನ್ಸುತ್ತೆ? ಅಬ್ಬಾ, ಈಗ ನಾನು ಸುರಕ್ಷಿತ ಅಲ್ವಾ. ಅಂದ್ರೆ ಏನೋ ಒಂದು ಕೊರತೆಯ ಭಾವನೆ ನೀಗಿದಾಗ ನಿಮ್ಮಲ್ಲಿ ಹೌದು ಈಗೆಲ್ಲ ಸುರಕ್ಷಿತ, ಈಗ ನಾನು ಆರಾಮ ಅಂತ ಅನ್ಸುತ್ತೆ ಅಲ್ವಾ. ಯಾವುದ್ರ ಮೂಲಕ ಅದು ಬರ್ತಾ ಇದೆ? ಈ ಕ್ಷಣದಲ್ಲಿ ಆ ಸುರಕ್ಷಿತೆ, ನಾನು ಸುರಕ್ಷಿತ, ನನ್ನಲ್ಲಿ ಶಾಂತತೆ, ನನಗೆ ಒಂದು ಆನಂದ ಎಲ್ಲಿ ಅದಿದೆ, ಅದೇ ತಾನೇ ನೀವು ನಾನು ಹಬ್ಬ ನಮ್ಮ ಮನೆ ಸೇರಿದೆ ಅಂತ ಹೇಳ್ತೀರಾ ಅಲ್ವಾ. ಅಲ್ಲಿ ಬೀದಿ ನಡ್ಕೊಂಡ್ ಬರ್ತಾ ಇದ್ದಾಗ ಅಯ್ಯೋ ಅಂತ ಅನಿಸ್ತಾ ಇತ್ತು, ಮನೆ ಸೇರಿದಾಗ ಹಬ್ಬ ಮನೆ ಸೇರಿದೆ, ಏನೋ ಒಂದು ಸುರಕ್ಷಿತವಾದ ತಾಣವನ್ನ ಸೇರಿದೆ. ಆ ಸುರಕ್ಷಿತವಾದ ತಾಣವನ್ನ ನೀವು ನನ್ನ ಮನೆ ಅಂತ ಹೇಳ್ತೀರಾ. ಹಾಗೇನೆ ಎಲ್ಲಿ ನಿಮಗೆ ಆ ನಿಜವಾದ ಸುರಕ್ಷೆ, ಎಲ್ಲಿ ನಿಮಗೆ ಆ ನಿಜವಾದ ಒಂದು ಶಾಂತತೆ, ಆರೋಗ್ಯ, ನೆಮ್ಮದಿ ಅದು ಸಿಕ್ಕ ಒಂದು ಕ್ಷಣ ಯಾವುದ್ರ ಮೂಲಕ ಸಿಗ್ತಾ ಇದೆ, ಅದೇ ತಾನೇ ನಿಮಗೆ ಹಬ್ಬ ದೇವ್ರು ಅಂತ ಅನ್ಸೋದು. ಎಲ್ಲಿದೆ ಅದು? ಹೇಗೆ ದೊರಕುತ್ತೆ? ಅದಕ್ಕೆ ಸುಲಭವಾದ ಮಾರ್ಗವನ್ನ ಇಲ್ಲಿ ನಮ್ಗೆ ಶ್ರೀಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ. ನೋಡಪ್ಪ, ನನ್ನನ್ನ ಸ್ಮರಣೆ ಮಾಡಿ ನೀನು. ನನ್ನ ಸ್ಮರಣೆ ಅಂತಂದ್ರೆ ಏನು? ಕೃಷ್ಣ 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 ಅಂತ ಅನ್ಕೊಂಡ್ಬಿಡದ, ಅಥವಾ ರಾಮ 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 ಅಂತ ಅನ್ಕೊಂಡ್ಬಿಡದ, ಅಥವಾ ಶಿವ 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 ಅಂತ ಅನ್ಕೊಂಡ್ಬಿಡದ? ಅದ ನನ್ನ ಸ್ಮರಣೆ ಅಂತಂದ್ರೆ ಏನು? ನನ್ನ ಸ್ಮರಣೆ ಅಂತಂದ್ರೆ ನಾವು ಆ ಭಗವಂತನ ಗುಣದ ಸ್ಮರಣೆ, ಕೇವಲ ನಾಮಸ್ಮರಣೆ ಅಲ್ಲ. ಏನು ರಾಮ ಅಂತಂದ್ರೆ? ರಾಮ ಅಂತಂದ್ರೆ ಆತನ ಗುಣ ಏನು? ಸದಾ ಶಾಂತತೆ, ಸದಾ ಒಂದು ನಗು, ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಮನಸ್ಸಿನಲ್ಲಿ ಕೋಲಾಹಲ ಇಲ್ಲ, ಸದಾ ಧರ್ಮದಲ್ಲಿ ನಿರತ. ಹೀಗೆ ನಾವು ಆ ಭಗವಂತನ ಸ್ಮರಣೆ ಅಂತಂದ್ರೆ ಆತನ ಒಂದು ಗುಣದ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ತರಬೇಕು. ಆ ಗುಣವನ್ನ ನಾವು ನಮ್ಮ ಮನಸ್ಸಿನಲ್ಲಿ ತಂದು ಆ ಗುಣ ನನ್ನಲ್ಲಿ ಬೆಳಿಲಿಯಪ್ಪ, ಅದು ನಿಜವಾದ ನನ್ನ ಸ್ಮರಣೆ. ಭಗವಂತ ಅಂತಂದ್ರೆ ಪ್ರೀತಿಯ ಆಗರ, ಭಗವಂತ ಅಂತಂದ್ರೆ ಕರುಣೆಯ ಸಾಗರ, ಭಗವಂತ ಅಂತಂದ್ರೆ ಕ್ಷಮೆಯಲ್ಲಿ ಆತನನ್ನ ಕ್ಷಮೆಯಾಧರಿತ್ರಿ ಈ ಭೂಮಿಗೆ ಹೋಲಿಸ್ತಾರೆ. ಹೀಗೆ ಯಾವ ದೈವಿಕ ಗುಣಗಳನ್ನ ನಾನು ಸ್ಮರಣೆ ಮಾಡಿ ನನ್ನಲ್ಲಿ ಆ ಒಂದು ಭಾವನೆಯನ್ನು ಉತ್ಪತ್ತಿ ಮಾಡ್ತೇನೆ, ಆಗ ಆ ಒಂದು ರೀತಿಯಲ್ಲಿ ಭಗವಂತ ನಮಗೆ ಕಾಣಿಸ್ಲಿಕ್ಕೆ ಶುರು ಮಾಡ್ತಾನೆ. ಈಗ ನೋಡಿ, ನಿಮ್ಮ ಮಗು ಓಡ್ಕೊಂಡು ಬರುತ್ತೆ ನಿಮ್ಮ ಹತ್ರ. ನಿಮ್ಮ ಮಗು ಓಡ್ಕೊಂಡು ಬಂದಾಗ ಆ ಮಗುಗೆ ನೀವು ಪ್ರೀತಿಯಿಂದ ಬಾರೋ ಬಾಪ್ಪ ಮಗು ಅಂತ ನೀವು ನಿಮ್ಮ ಆಲಿಂಗನವನ್ನ ಮಾಡಿ ನೀವು ಅದಕ್ಕೆ ಒಂದು ಪ್ರೀತಿ ಅಂತ ಕೊಟ್ಟಾಗ, ನಿಮ್ಮಲ್ಲಿ ಪ್ರೀತಿಯ ಭಾವನೆ ಉತ್ಪತ್ತಿಯಾದಾಗ ಆಗ ಆ ಮಗುನು ಅಮ್ಮ ಅಪ್ಪ ಅಂತ ತಪ್ಕೊಳ್ಳುತ್ತೆ ಅಲ್ವಾ. ಸೃಷ್ಟಿ ಮಾಡಿದವ್ರು ಯಾರು ಆ ಭಾವನೆನ? ನೀವು. ಎಲ್ಲಿಂದ? ನಿಮ್ಮಲ್ಲಿಂದ.
ನೀವು ಅದನ್ನು ಹೊರತಂದಾಗ ತಾನೇ ತಾನಾಗಿ ನಿಮಗದು ಹೊರಗಡೆಯಿಂದ ಬರಲಿಕ್ಕೆ ಶುರುವಾಗುತ್ತೆ. ಹಾಗೆ ಜೀವನದಲ್ಲಿ ನೀವು ಪ್ರೀತಿಯನ್ನು ಹಂಚಿದಾಗ ನಿಮಗೆ ಪ್ರೀತಿ ಸಿಕ್ಕತ್ತೆ. ನೀವು ಕರುಣೆಯನ್ನು ಕೊಟ್ಟಾಗ ನಿಮಗೆ ಎಲ್ಲರೂ ಕರುಣೆಯಿಂದ ಕಾಣ್ತಾರೆ. ನಾನು ಏನನ್ನ ಹಂಚುತ್ತೇನೆ ಆ ರೀತಿಯಲ್ಲಿ ಭಗವಂತ ನನಗೆ ಕಾಣಿಸ್ಲಿಕ್ಕೆ ಶುರು ಮಾಡ್ತಾನೆ. ಅದನ್ನೇ ಹೇಳ್ಕೊಡ್ತಾ ಇದ್ದಾರೆ. ನನ್ನ ಸ್ಮರಣೆ ಮಾಡು ಅಂದ್ರೆ ಭಗವಂತನ ಗುಣಗಳನ್ನ ನಾನು ಕಂಡು ನನ್ನಲ್ಲಿ ಹೊರತರಬೇಕು. ಅದೇ ಕಳ್ಳ ರತ್ನಾಕರನ ಕತೆ. ಕಳ್ಳ ರತ್ನಾಕರ ಆಗಿದ್ದಾಗ ಆತ ಕ್ರೂರಿ, ಇನ್ನೊಬ್ಬರನ್ನ ಕೊಲ್ಲೋದಕ್ಕೂ ಹೇಸಲ್ಲ. ಅದೇ ರತ್ನಾಕರ ನಾರದ ಮಹರ್ಷಿಗಳು ಬಂದು, ಅಪ್ಪ ಈ ರೀತಿಯೆಲ್ಲ ಕೆಲಸ ಯಾರಿಗೋಸ್ಕರ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ನಾನು ನನ್ನ ಕುಟುಂಬವನ್ನ ಪಾಲನೆ ಪೋಷಣೆ ಮಾಡಲಿಕ್ಕೆ. ಹಾಗಾದ್ರೆ ನಿನ್ನ ಪಾಪಗಳನ್ನೂ ಅವರು ತಗೋತಾರ ಕೇಳಪ್ಪ ಅಂತ ಕೇಳ್ತಾರೆ. ಆತ ಹೇಳ್ತಾನೆ, ಹೌದು ಹೌದು, ನನ್ನ ಏನೆಲ್ಲ ಈ ಸಂಪಾದನೆ ಇದೆ ಅದು ನನ್ನ ಕುಟುಂಬದವರು ತಗೋತಾರೆ. ಯಾಕಂದ್ರೆ ನಾನು ಅವ್ರಿಗೆ ಈ ದುಡ್ಡು ಕಾಸು ಚಿನ್ನ ಎಲ್ಲವನ್ನ ಸಂಪಾದನೆ ಮಾಡಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಕೇಳ್ಕೊಂಡ್ ಬಾಪ್ಪ ಅಂತ ಹೇಳ್ತಾರೆ. ಆಗ ಆತ ತನ್ನ ಅನುನಾಯಿಗಳಿಗೆ ಹೇಳ್ತಾನೆ, ಈ ನಾರದರನ್ನ ಕಟ್ಟ ಹಾಕಿಡಿ, ನಾನು ಬರ್ತೇನೆ, ನನ್ನ ಮನೆಯವ್ರನ್ನ ಕೇಳ್ಕೊಂಡು ಬಂದು ಈತನಿಗೆ ಬುದ್ಧಿ ಕಲಿಸ್ತೇನೆ ಅಂತ. ಮನೆಯವ್ರನ್ನ ಹೋಗಿ ಕೇಳ್ತಾನೆ. ಆತ ತಂದೆ ಕುರುಡ. ಆತ ಹೇಳ್ತಾರೆ, ಹೇಗಪ್ಪ ತಗೊಳ್ಲಿಕ್ಕಾಗತ್ತೆ, ನಿನ್ನ ಪಾಪ ನಿನ್ನ ಹೊರೆ ಅಲ್ವಾ. ಇನ್ನು ಆತನ ಹೆಂಡತಿ ಸಹ ಹೇಳ್ತಾಳೆ, ನಾನು ನಿಮ್ಮಲ್ಲಿ ಯಾವ ಒಂದು ಶಪಥವನ್ನು ತಗೊಂಡೆ, ನಿಮ್ಮ ಸಹ ಧರ್ಮಿಣಿಯಾಗಿ ನಡಿತೇನೆ, ನೀವು ಮಾಡೋ ಕಾರ್ಯದಲ್ಲಿ ಭಾಗಿಯಾಗ್ತೇನೆ ಅಂತ ಶಪಥವನ್ನು ತಗೊಂಡೆ ಹೊರತಾಗಿ ನಿಮ್ಮ ಪಾಪ ನಿಮ್ಮ ಪುಣ್ಯ ಅದನ್ನ ನಾನು ಹ್ಯಾಕ್ ಸ್ವಾಮಿ ಹೊರೆ ಹೊರಲಿಕ್ಕಾಗತ್ತೆ, ಅದು ನಿಮ್ಮ ಹೊರೆ ಅಲ್ವಾ ಅಂತ ಆಕೆ ಸಹ ಹೇಳ್ತಾಳೆ. ಆಗ ಆತನಿಗೆ ಜ್ಞಾನೋದಯ ಆಗತ್ತೆ. ಹೌದಲ್ವಾ, ನಾನು ಏನನ್ನ ನಾನು ಕಮಾಯಿಸ್ತಾ ಇದ್ದೇನೆ ಜೀವನದಲ್ಲಿ. ಈ ರೀತಿ ಕಣ್ಣು ತೆರೆಸಿದ ಆ ನಾರದರ್ನ ಆಗ ಆತ ಓಡೋಗ್ತಾನೆ. ಆತನ ಅನುನಾಯಿಗಳೆಲ್ಲ ಬಿಟ್ಟು ಹೋಗಿರ್ತಾರೆ ಈ ನಾರದರ್ನ. ಆದರೆ ನಾರದರು ಮಾತ್ರ ಕಿಂಚಿತ್ತು ಭಯ ಭೀತಿ ಇಲ್ದೇನೆ ಈ ರತ್ನಾಕರ ವಾಪಸ್ ಬರಲಿಕ್ಕೆ ಕಾಯ್ತಾ ಇರ್ತಾರೆ. ಆಗ ಆತನಲ್ಲಿ ಕಣ್ಣಿನಲ್ಲಿ ನೀರು ಬರುತ್ತೆ. ಅಯ್ಯೋ, ನಾನು ಇಷ್ಟೆಲ್ಲ ಪಾಪವನ್ನು ಸಂಪಾದನೆ ಮಾಡಿದ್ದೇನಲ್ಲ, ಹೇಗೆ ಮುಕ್ತಿ ಅಂತ. ಆಗ ರಾಮನಾಮ ಜಪವನ್ನ ಹೇಳ್ಕೊಡ್ತಾರೆ. ಈ ಭಗವಂತನ ನಾಮಸ್ಮರಣೆಯಲ್ಲಿ ಈ ರೀತಿ ಯಾವುದೇ ಮನಸ್ಸಿನ ಕಲ್ಮಶವನ್ನ ತೊಳೆಯೋ ಒಂದು ಶಕ್ತಿ ಇರುತ್ತೆ. ನಾನು ಅದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಒಂದು ಗುಣವನ್ನ ನನ್ನ ಮನಸ್ಸಿನಲ್ಲಿ ನೋಡಿ ಆ ಭಗವಂತನ ಆ ಗುಣದ ಮೂಲಕ ನಾನು ನೋಡ್ಲಿಕ್ಕೆ ಶುರು ಮಾಡಿದಾಗ ನನ್ನಲ್ಲಿ ಆ ಭಾವನೆಗಳು ಬೆಳೀಲಿಕ್ಕೆ ಶುರುವಾಗತ್ತೆ. ಹೀಗೆ ಕ್ರೂರಿಯಾದ ರತ್ನಾಕರ ಮುಂದೆ ಹೋಗಿ ಒಂದು ದಿವಸ ಒಂದು ಕ್ರೌಂಚ ಪಕ್ಷಿಗಳ ಒಂದು ಗಂಡು ಹೆಣ್ಣು ಕ್ರೌಂಚ ಪಕ್ಷಿಗಳು ಒಟ್ಟಿಗೆ ಇದ್ದಾಗ ಆತ ಬಾಣ ಬಿಟ್ಟು ಆ ಒಂದು ಕ್ರೌಂಚ ಪಕ್ಷಿಯನ್ನ ಕೊಲ್ಲೋದನ್ನ ನೋಡ್ತಾರೆ. ಆಗ ಆ ಒಂದು ಗಂಡು ಕ್ರೌಂಚ ಪಕ್ಷಿ ವಿಲವಿಲ ಒದ್ದಾಡ್ತಾ ಇರುತ್ತೆ. ಅದನ್ನ ನೋಡಿ ಅವರ ಹೃದಯ ಮರಗತ್ತೆ ಕರುಣೆಯಿಂದ, ಅಯ್ಯೋ ಅಂತ. ಆ ರೀತಿಯ ಬದಲಾವಣೆ, ಕ್ರೌರತೆಯಿಂದ ಇನ್ನೊಬ್ಬರ ನೋವನ್ನ, ಯಾವುದೋ ಒಂದು ಪಕ್ಷಿಯ ನೋವನ್ನ ನೋಡಿ ಅಯ್ಯೋ ಅನ್ನೋ ಒಂದು ಗುಣ ಅವರಲ್ಲಿ ತಾನೇ ತಾನಾಗಿ ಬರುತ್ತೆ. ಅದು ನಿಮ್ಮ ನನ್ನ ಸಹಜ ಗುಣ, ಪ್ರೀತಿ ಕರುಣೆ ಅನ್ನೋದು. ಯಾವುದನ್ನ ನಾವು ದೈವತ್ವ ಅಂತ ಕರಿತೀವಿ, ಭಗವಂತ ಅಂತ ಕರಿತೀವಿ, ಆತನ ಗುಣಧರ್ಮನೇ ಅದು. ಅದು ನಿಮ್ಮಲ್ಲಿ ನನ್ನಲ್ಲಿ ಪ್ರತಿಯೊಬ್ಬರಲ್ಲೂ ಅದೇ ಒಂದು ಭಗವಂತನ ಗುಣ. ಯಾವಾಗ ನಾನು ಆ ರೀತಿ ಆ ಗುಣವನ್ನ ನನ್ನಲ್ಲಿ ಕಂಡು ನಾನು ಹೊರತರಲಿಕ್ಕೆ ನಾನು ಒಂದು ಹೆಜ್ಜೆ ತಗೊಳ್ತೇನೆ,
ಅದೇ ಭಕ್ತಿ ಸೇವೆ ಅಂದ್ರೆ. ಭಕ್ತಿ ಸೇವೆ ಅಂತಂದ್ರೆ ಏನೋ ಒಂದು ವಿಗ್ರಹಕ್ಕೆ ನಾನು ಸುಮ್ಮನೆ ಪೂಜೆ ಮಾಡಿದ ಮಾತ್ರ ಅಲ್ಲ. ನಾನು ಆ ಭಗವಂತನ ಗುಣಗಳನ್ನ ಇನ್ನೊಬ್ಬರಲ್ಲಿ ನಾನು ಅರ್ಪಣೆಯಾಗಿ ನಾನು ಸಲ್ಲಿಸ್ಬೇಕು. ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ, ಕರುಣೆಯಿಂದ ಯಾವಾಗ ನಾನು ಪ್ರಪಂಚದ ಏನೇ ಕಾರ್ಯ ಇರ್ಬೋದು, ಒಬ್ಬರಿಗೆ ಊಟ ಕೊಡೋದಿರ್ಬೋದು, ನನ್ನ ಮನೆಯ ಪಾತ್ರೆನ ತೊಳೆಯೋದೇ ಇರ್ಬೋದು, ಕಾರ್ಯ ಏನು ಅದು ಮುಖ್ಯ ಅಲ್ಲ. ಕಾರ್ಯವನ್ನ ನಾನು ಯಾವ ಒಂದು ಭಾವನೆಯಿಂದ ನಾನು ಅರ್ಪಣೆ ಮಾಡ್ತೇನೆ, ಅಲ್ಲಿ ನನಗೆ ಭಗವಂತ ಆ ಕ್ಷಣದಲ್ಲಿ ನನ್ನಲ್ಲಿ ಸ್ಥಿರವಾಗ್ತಾ ಹೋಗ್ತಾನೆ. ಅದು ನಿಜವಾದ ಭಕ್ತಿ ಸೇವೆ. ಹೀಗೆ ಶ್ರೀಕೃಷ್ಣ ನಮಗೆ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಮಾರ್ಪಾಡು ಮಾಡ್ಕೊಳ್ಬೋದು, ನಮ್ಮ ಚಿತ್ತಶುದ್ಧತೆಯನ್ನು ತರಬಹುದು, ಯಾವ ರೀತಿಯಲ್ಲಿ ನಮಗೆ ಆ ಭಗವಂತನ ದರ್ಶನವನ್ನ ಪ್ರತಿ ಕ್ಷಣದಲ್ಲೂ ನಾವು ನೋಡಬಹುದು ಅನ್ನೋ ಒಂದು ಸತ್ಯವನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ. ಆಗ್ಲಾ? ಧನ್ಯವಾದಗಳು ಸರ್. ಯಾರಲ್ಲಾದ್ರೂ ಏನಾದ್ರು ಪ್ರಶ್ನೆ, ಏನಾದ್ರು ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ಇಲ್ಲ ಸರ್. ಆಗ್ಲಿ. ಹಾಗಾದ್ರೆ ಇಲ್ಲಿಗೆ ನಾವು ನಿಲ್ಸೋಣವಾ ಅಮ್ಮ? ಆಗ್ಬೋದು ಸರ್. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರಿ ಓಂ.